ಹಲೋ ನಮಸ್ಕಾರ. ಕೆಜಿಎಫ್ ರೆಕಾರ್ಡ್ ಅನ್ನು ಸಿಂಪಲ್ ಆಗಿ ಓಡಿಸ್ ಮಾಡಿದ ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾ, ಹಾಗೆ ದುನಿಯಾ ವಿಜಯ್ ಅವರ ಭೀಮಾ ಎನ್ನುವ ಸಿನಿಮಾದ ಹೊಸದೊಂದು ಹಾಡಿನ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಈ ವಿಡಿಯೋಗೆ 200 ಲೈಕ್ಸ್ ಅನ್ನು ಅದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಈಗಲೇ ಲೈಕ್ ಮಾಡಿ. ಇನ್ನು ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಇದು ಎಂಥ ಲೋಕವಯ್ಯ ಎನ್ನುವ ಒಂದು ಚಿಕ್ಕ ಸಿನಿಮಾವನ್ನು ಮಲಯಾಳಂನ ಸೂಪರ್ ಹಿಟ್ ಸಿನಿಮಾಗಳಾಗಿರುವ ದಿ ಗ್ರೇಟ್ ಇಂಡಿಯನ್ ಕಿಚನ್, ಕಾದಲ್ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಜಿಯೋ ಬಿಬಿ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಸಿನಿಮಾವನ್ನು ಆಗಸ್ಟ್ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಚಿತ್ರತಂಡವು ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಚೈತ್ರಾ ಜೆ ಆಚಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಹ್ಯಾಪಿ ಬರ್ತ್ಡೇ ಟು ಮಿ ಎನ್ನುವ ಹೊಸದಾದ ಕನ್ನಡ ಸಿನಿಮಾ ಇದೀಗ ಡೈರೆಕ್ಟ್ ಆಗಿ OTT ರಿಲೀಸ್ ನಡೆಸಿದೆ. ಸಿನಿಮಾವು ಹಂಗಾಮ ಪ್ಲೇ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಸ್ಟ್ರೀಮಿಂಗ್ ಕೂಡ ನಡೆಸ್ತಾ ಇದೆ. ಇನ್ನು ಹೊಸದಾಗಿ ತಮಿಳು ನಟ ವಿಜಯ್ ಆಂಟನಿ ಅವರ ಮುಂದೆ ಬರ್ತಾ ಇರುವ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಹಿಟ್ಲರ್ ಎನ್ನುವ ಸಿನಿಮಾವನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದು, ಸಿನಿಮಾವು ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಇನ್ನು ವಿಜಯ್ ಆಂಟನಿ ಅವರ ಮುಂದೆ ಬರ್ತಾ ಇರುವ ಮತ್ತೊಂದು ಸಿನಿಮಾದಲ್ಲಿ ಡೋಳದ ನಂಜೆ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ಇತ್ತೀಚೆಗೆ ನೀಡಿದ್ರು. ಈ ಸಿನಿಮಾವು ಈ ವರ್ಷದ ಜುಲೈ ತಿಂಗಳಿನಲ್ಲಿ ಅಂದರೆ ಮುಂದಿನ ತಿಂಗಳು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಜೂನ್ 29ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ದುನಿಯಾ ವಿಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಆಗಸ್ಟ್ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಭೀಮಾ ಎನ್ನುವ ಸಿನಿಮಾವು ಒಂದು ದೊಡ್ಡ ಮಟ್ಟಿನಲ್ಲೇ ತಯಾರಾಗಿದ್ದು, ದುನಿಯಾ ವಿಜಯ್ ಅವರ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಹಾಡನ್ನು, ಸಿನಿಮಾದ 2ನೇ ಹಾಡನ್ನು ಈ ಬರುವ ಜೂನ್ 30ಕ್ಕೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾದ ಶೂಟಿಂಗ್ ಮುಕ್ತಾಯಗೊಂಡಿಲ್ಲ. ಕೆಲವೊಂದು ಪೋರ್ಷನ್ನ ಶೂಟಿಂಗ್ ಇನ್ನೂ ಕೂಡ ಬಾಕಿ ಇದೆ. ಅದು ಅಲ್ಲದೆ ರೀವರ್ಕ್ ಕೂಡ ಸಿನಿಮಾದ್ದು ಆಗಲಿದೆ. ಜುಲೈ ತಿಂಗಳಲ್ಲಿ ಸಿನಿಮಾದ ಶೂಟಿಂಗ್ ಉಳಿದದ್ದು ನಡೆಯಲಿದ್ದು, ಸಿನಿಮಾವನ್ನು ಆಗಸ್ಟ್ 29ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಎಲ್ಲಾದರೂ ಚಿತ್ರದ ಚಿತ್ರೀಕರಣ ಮುಕ್ತಾಯಗೊಳ್ಳದೇ ಇದ್ದರೆ ಸಿನಿಮಾದ ರಿಲೀಸ್ ಆಗಸ್ಟ್ 29ರಿಂದಲೂ ಕೂಡ ಮುಂದೂಡುವ ಚಾನ್ಸಸ್ಗಳಿವೆ. ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸಾಂಗ್ ಇರಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಈ ಭಾರತದ ಖ್ಯಾತ ನಟಿ ಈ ಸಿನಿಮಾದಲ್ಲಿ ಸ್ಪೆಷಲ್ ಸಾಂಗ್ಗೆ ಸ್ಟೆಪ್ ಅನ್ನು ಹಾಕಲಿದ್ದಾರೆ. ಇನ್ನು ಹೊಸದಾಗಿ ಬಾಲಿವುಡ್ನಿಂದ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಿಕ್ಕಿ ಕೌಶಲ್, ತೃಪ್ತಿ ದಿಮ್ರಿ ಅಭಿನಯದ ಬ್ಯಾಡ್ ನ್ಯೂಸ್ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ. ಚಿತ್ರವು ಈ ಬರುವ ಜುಲೈ 19ಕ್ಕೆ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಪ್ರಭಾಸ್ ಅಭಿನಯದ ಭಾರತೀಯ ಸಿನಿಮಾ ರಂಗದಿಂದ ಇದುವರೆಗೂ ಬಂದಿರುವ ಸಿನಿಮಾಗಳಲ್ಲಿ ಅತ್ಯಂತ ಹೆಚ್ಚು ಬಜೆಟ್ನ ಸಿನಿಮಾ ಕಲ್ಕಿ ಎನ್ನುವ ಸಿನಿಮಾವು ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿದೆ. ಸಿನಿಮಾಗೆ ಥಿಯೇಟರ್ಗೆ ರಿಲೀಸ್ ಆದ ಮೊದಲ ಶೋನಿಂದಲೇ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಕೇಳಿ ಬಂದಿದ್ದು, ಎಲ್ಲ ಪ್ರೇಕ್ಷಕರಿಂದಲೂ ಕೂಡ ಸಿನಿಮಾಕ್ಕೆ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ ಮೊದಲ ದಿನ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದೆ. RRR, ಬಾಹುಬಲಿ ಎಂಬಿತ್ಯಾದಿ ಸಿನಿಮಾ ಆದ ಬಳಿಕ ಭಾರತೀಯ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಪಡೆದುಕೊಂಡಿದೆ. ಸಿನಿಮಾವು ಬರೋಬ್ಬರಿ 191 ಕೋಟಿ 50 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಇದೀಗ ಘೋಷಣೆ ಮಾಡಿದ್ದಾರೆ. ಸಿನಿಮಾವು ಇದೀಗ ಕರ್ನಾಟಕದಲ್ಲೂ ಕೂಡ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ್ದು, ಸಿನಿಮಾವು ಕರ್ನಾಟಕದಲ್ಲಿ 6.5 ಕೋಟಿಯಷ್ಟು ಅಡ್ವಾನ್ಸ್ ಬುಕಿಂಗ್ನಿಂದ ಮಾತ್ರವೇ ಕಲೆಕ್ಷನ್ ಮಾಡಿತು. ಇದೀಗ ಸಿನಿಮಾದ ಮೊದಲ ದಿನದ ಎಲ್ಲ ಕಲೆಕ್ಷನ್ ಅನ್ನು ನೋಡಿದರೆ ಸಿನಿಮಾವು ಮೊದಲ ದಿನ 11 ಕೋಟಿ 25 ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರವೇ ಮಾಡಿಕೊಂಡಿದೆ. ಈ ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಂದು ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿದೆ. ಇನ್ನು ಕನ್ನಡ ಡಬ್ಡ್ ವರ್ಷನ್ನಲ್ಲೂ ಕೂಡ ಸಿನಿಮಾವು ಅಷ್ಟೊಂದು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ. ಸಿನಿಮಾವು ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಮೊದಲ ದಿನ 33 ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ. ಇದಕ್ಕಿಂತಲೂ ಮುಂಚೆ ಪ್ರಭಾಸ್ ಅವರದ್ದೇ ಸಿನಿಮಾವಾಗಿರುವ ಸಲಾರ್ ಎನ್ನುವ ಸಿನಿಮಾವು 1 ಕೋಟಿ 7 ಲಕ್ಷ ಮೊದಲ ದಿನ ಕರ್ನಾಟಕದಲ್ಲಿ ಪಡೆದರೆ, ಆದಿಪುರುಷ್ ಎನ್ನುವ ಸಿನಿಮಾವು 47 ಲಕ್ಷದಷ್ಟು ಮೊದಲ ದಿನ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಕಲೆಕ್ಷನ್ ಅನ್ನು ಮಾಡಿದೆ. ಇನ್ನು ಸಿನಿಮಾದ ಕನ್ನಡ ಡಬ್ಡ್ ವರ್ಷನ್ ಇವತ್ತು ಸ್ಕ್ರೀನ್ ಕೌಂಟ್ ಕೂಡ ಹೆಚ್ಚಿದ್ದು, ಹಾಗೆ ಕಲೆಕ್ಷನ್ ವಿಚಾರದಲ್ಲೂ ಕೂಡ ನಿನ್ನೆಗಿಂತ ಇವತ್ತು ಸಿನಿಮಾಕ್ಕೆ ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಹೆಚ್ಚಾಗಿರುವ ಸಾಧ್ಯತೆಗಳಿವೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ KVN ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡಿದ್ದಾರೆ. ಇನ್ನು ಈ ಸಿನಿಮಾವು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ 2022ರಲ್ಲಿ ರಿಲೀಸ್ ಆಗಿರುವ KGF ಎನ್ನುವ ಸಿನಿಮಾದ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಮೊದಲ ದಿನದ್ದು ಇದೀಗ ಓಡಿಸ್ ಮಾಡಿದೆ. KGF ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಮೊದಲ ದಿನ 159 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿತ್ತು. ಈ ಚಿತ್ರದ ಕಲೆಕ್ಷನ್ ಅನ್ನು ಇದೀಗ ಈ ಸಿನಿಮಾವು ಬ್ರೇಕ್ ಮಾಡಿದ್ದು, ಅದು ಅಲ್ಲದೆ ಪ್ರಭಾಸ್ ಅವರದ್ದೇ ಸಿನಿಮಾವಾಗಿರುವ ಸಾಹೋ, ಲಿಯೋ ಎಂಬಿತ್ಯಾದಿ ಸಿನಿಮಾಗಳ ಕಲೆಕ್ಷನ್ ಅನ್ನು ಕೂಡ ಈ ಚಿತ್ರವು ಇದೀಗ ಬ್ರೇಕ್ ಮಾಡಿದೆ. ಸಿನಿಮಾದಲ್ಲಿ ಗೆಸ್ಟ್ ರೋಲ್ನಲ್ಲಿ ವಿಜಯ್ ದೇವರಕೊಂಡ, ದುಲ್ಕರ್ ಸಲ್ಮಾನ್, ಮೃಣಾಲ್ ಠಾಕೂರ್, ರಶ್ಮಿಕಾ ಮಂದಣ್ಣ ಕೂಡ ನಟಿಸಿದ್ದಾರೆ. ಸಿನಿಮಾಕ್ಕೆ 2ನೇ ದಿನ ಕೂಡ ಒಂದು ದೊಡ್ಡ ಕಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು, 150 ಕೋಟಿಯ ಸನಿಹ ಸಿನಿಮಾವು 2ನೇ ದಿನ ಕೂಡ ಕಲೆಕ್ಷನ್ ಮಾಡುವ ಹೈ ಚಾನ್ಸಸ್ಗಳು ಕೂಡ ಇದೆ. ಈ ಸಿನಿಮಾವು ಥಿಯೇಟರ್ಗಳಲ್ಲಿ 1000 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಸಿಂಪಲ್ ಆಗಿ ದಾಟುವುದು ಕನ್ಫರ್ಮ್ ಆಗಿದ್ದು, ಮುಂದಿನ ವಾರಾಂತ್ಯ ಆಗುವುದರೊಳಗೆ ಈ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ 1000 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಗಳಿಕೆ ಕೂಡ ಮಾಡಲಿದೆ. ಅದು ಅಲ್ಲದೆ ಈ ಸಿನಿಮಾದ ಮೂಲಕ ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಎನ್ನುವ ಹೊಸದೊಂದು ಯೂನಿವರ್ಸ್
ಭಾರತೀಯ ಸಿನಿಮಾ ರಂಗದಲ್ಲಿ ಬಂದಿದೆ. ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ನಿಂದ ಮುಂದೆ ಬರ್ತಾ ಇರುವ 2ನೇ ಭಾಗದ ಅಪ್ಡೇಟ್ ಕೂಡ ಮುಂದಿನ ವರ್ಷ ನಿರೀಕ್ಷೆ ಮಾಡಬಹುದು. ಮುಂದಿನ ಭಾಗದಲ್ಲಿ ಕಮಲ್ ಹಾಸನ್ ಅವರ ಪಾತ್ರ ಪ್ರಮುಖವಾಗಲಿದೆ. ಇನ್ನು ಹೊಸದಾಗಿ ತಮಿಳು ನಟ ರಾಘವ್ ಲಾರೆನ್ಸ್ ಅವರ ಬರಲಿರುವ ಚಿತ್ರವಾಗಿದೆ ಬೆನ್ಸ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು, ಈ ಸಿನಿಮಾವನ್ನು ಲಿಯೋ ವಿಕ್ರಮ್ ಖ್ಯಾತಿಯ ನಿರ್ದೇಶಕ ಲೋಕೇಶ್ ಕನಕರಾಜ್ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ. ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಫಹದ್ ಫಾಸಿಲ್ ಹಾಗೆ ಎಸ್ ಸೂರ್ಯ ನಟಿಸಲಿದ್ದಾರೆ ಎನ್ನುವ ಹೊಸದೊಂದು ಮಾಹಿತಿ ಕೂಡ ಲಭ್ಯಗೊಂಡಿದೆ. ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ಅವರ ನಿರ್ಮಾಣ ಸಂಸ್ಥೆಯಿಂದ ಬರ್ತಾ ಇರುವ ಮೊದಲ ಚಿತ್ರವಾಗಿದೆ ಫೈರ್ಫ್ಲೈ ಎನ್ನುವ ಸಿನಿಮಾವನ್ನು ವಂಶಿ ನಿರ್ದೇಶನ ಮಾಡಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ವಂಶಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವ ಸುಧಾ ರಾಣಿ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾವು ದೀಪಾವಳಿ ಪ್ರಯುಕ್ತ ಈ ವರ್ಷ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ. ಇನ್ನು ತಮಿಳುನಾಡ ಕಮಲ್ ಹಾಸನ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಇಂಡಿಯನ್ ಸಿನಿಮಾದ 2ನೇ ಭಾಗ ಈ ಬರುವ ಜುಲೈ 13ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ರಿಲೀಸ್ಗೆ ಇದೀಗ ಕಲ್ಕಿ ಎನ್ನುವ ಸಿನಿಮಾದ ಕಲೆಕ್ಷನ್ ದೊಡ್ಡ ಹೊಡೆತವನ್ನು ಕೊಡುವ ಚಾನ್ಸಸ್ ಕೂಡ ಇದೆ. ಇನ್ನು ಇಂಡಿಯನ್ ಸಿನಿಮಾದ 2ನೇ ಭಾಗದಲ್ಲಿ ಕಮಲ್ ಹಾಸನ್ ಪ್ರಮುಖ ಪಾತ್ರದಲ್ಲಿ ನಟಿಸಿದರೆ ಶಂಕರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿ ಒಂದು ದೊಡ್ಡ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗಿದೆ. ಸಿನಿಮಾವನ್ನು ಮೊದಲಿಗೆ ಕನ್ನಡದಲ್ಲಿ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದರೂ ಕೂಡ ಆ ಬಳಿಕ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಇದೀಗ ಸಿನಿಮಾದ ಹೊಸದೊಂದು ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದು, ಚಿತ್ರದ ಅಡ್ವಾನ್ಸ್ ಬುಕಿಂಗ್ ಕರ್ನಾಟಕದಾದ್ಯಂತ ಮುಂದಿನ ವಾರದಿಂದಲೇ ಆರಂಭಗೊಳ್ಳಲಿದೆ. ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಹೊಸದೊಂದು ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿತ್ತು. ಚೌಕಿದಾರ್ ಎನ್ನುವ ಸಿನಿಮಾವನ್ನು ಚಂದ್ರಶೇಖರ್ ಬಂಡಿಯಪ್ಪ ಎನ್ನುವವರು ನಿರ್ದೇಶನ ಮಾಡಲಿದ್ದಾರೆ. ಇದೀಗ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಧನ್ಯಾ ರಾಮ್ಕುಮಾರ್ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ತಮಿಳು ನಟ ಸೂರ್ಯ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಕಂಗುವಾ ಎನ್ನುವ ಸಿನಿಮಾವು ಪಿರಿಯೋಡಿಕಲ್ ಸಿನಿಮಾವಾಗಿದ್ದು, ಈಗಾಗಲೇ ಸಿನಿಮಾದ ಟೀಸರ್ ಟ್ರೈಲರ್ನಿಂದ ದೊಡ್ಡ ಟ್ರೆಂಡನ್ನೇ ಸಿನಿಮಾಕ್ಕೆ ಸೃಷ್ಟಿ ಮಾಡಲು ಸಾಧ್ಯವಾಗಿದೆ. ಸಿನಿಮಾದಲ್ಲಿ ಅನಿಮಲ್ ಖ್ಯಾತಿಯ ನಟ ಬಾಬಿ ಡಿಯೋಲ್ ಅವರು ಪ್ರಮುಖ ವಿಲನ್ ಆಗಿ ನಟಿಸ್ತಾ ಇದ್ದಾರೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದ್ದು, ಇದೀಗ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಬರುವ ಅಕ್ಟೋಬರ್ 10ಕ್ಕೆ ಈ ಸಿನಿಮಾವು ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ KVN ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡ್ತಾ ಇದ್ದು, ಸಿನಿಮಾವು ಕರ್ನಾಟಕದಲ್ಲಿ ಇದೀಗ ನಿರೀಕ್ಷೆಯ ಮಾರ್ಟಿನ್ ಎನ್ನುವ ಸಿನಿಮಾವನ್ನು ಎದುರು ಹಾಕಿಕೊಳ್ಳಲಿದೆ. ಅದಲ್ಲದೆ ಮಾರ್ಟಿನ್ ಎನ್ನುವ ಸಿನಿಮಾವು ಪ್ಯಾನ್ ಇಂಡಿಯಾ ಸಿನಿಮಾವಾದ್ದರಿಂದ ಈ ಚಿತ್ರಕ್ಕೆ ಒಂದು ದೊಡ್ಡ ಹೊಡೆತವನ್ನೇ ಕಂಗುವಾ ಎನ್ನುವ ಸಿನಿಮಾವು ನೀಡುವ ಚಾನ್ಸಸ್ ಕೂಡ ಇದೆ. ಕಂಗುವಾ ಮಾರ್ಟಿನ್ ಎನ್ನುವ 2 ಸಿನಿಮಾ ಕೂಡ ಅಕ್ಟೋಬರ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಮೊದಲ ದಿನ ಯಾವ ಸಿನಿಮಾಕ್ಕೆ ದೊಡ್ಡ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಆ ಸಿನಿಮಾ ಥಿಯೇಟರ್ಗಳಲ್ಲಿ ಗೆಲ್ಲುವುದಂತೂ ಬಹುತೇಕ ಪಕ್ಕ. ನಿಮ್ಮ ಅನಿಸಿಕೆ ಪ್ರಕಾರ ಕಂಗುವಾ ಸಿನಿಮಾ ಗೆಲ್ಲುತ್ತಾ, ಮಾರ್ಟಿನ್ ಸಿನಿಮಾ ಗೆಲ್ಲುತ್ತಾ ಎನ್ನುವುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಕಂಗುವಾ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಅದೇ ನಿರ್ಮಾಣ ಸಂಸ್ಥೆಯಿಂದ ತಯಾರಾಗಿರುವ ಮತ್ತೊಂದು ಪಿರಿಯೋಡಿಕಲ್ ಸಿನಿಮಾ ನೈಜ KGF ಅನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಿರುವ ಸಿನಿಮಾ ತಂಗಲಾನ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಈ ಹಿಂದೆ ನಾನು ತಿಳಿಸಿದಂತೆ ಈ ಬರುವ ಆಗಸ್ಟ್ 15ಕ್ಕೆ ಚಿತ್ರವು ಸ್ವಾತಂತ್ರ್ಯೋತ್ಸವದ ವಾರದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ತಂಗಲಾನ್ ಎನ್ನುವ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು, ಚಿಯಾನ್ ವಿಕ್ರಮ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ.